ಇಲ್ಲ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲೇ ನಡೆದಿದೆ ಅಂತ ಹೇಳಿದ್ದಾರೆ. ಇವಾಗ ನಾವೇನು ಹೇಳೋದೇ ಬೇಕಾಗಿಲ್ಲ, ಅವರು ಪ್ರೂಫ್ ಕೊಟ್ಟಿದ್ದಾರೆ. ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ನಿಮಗೆ ಮೀಡಿಯಾಗೆ ಪ್ರೂಫ್ ಕೊಟ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಅವ್ರವ್ರ ವೋಟರ್ ಇದೆ, ಯಾರು ಏನು ಹೆಸರುಗಳು ಎಲ್ಲ ಕೊಟ್ಟಿದ್ದಾರೆ. ಒಂದೇ ಅಡ್ರೆಸ್ಸು, ಖಾಲಿ ಸೈಟ್ ಅಡ್ರೆಸ್ಸಲ್ಲೇ ಬಂದ್ಬಿಟ್ಟು 60 ಜನ ವೋಟರ್ಸ್ ಇರೋದು ಎಲ್ಲ ಪ್ರೂಫ್ ಕೊಟ್ಟಿದ್ದಾರೆ. ಇನ್ನೇನಿದೆ, ನಾವು ಇನ್ನೇನು ಹೇಳಿ ಅದ್ರ ಬಗ್ಗೆ ಮಾತಾಡುವಂಥದ್ದು ಏನು ಇಲ್ಲವೇ ಇಲ್ಲ. ಪ್ರೂಫ್ ಕೊಟ್ಬಿಟ್ಟಿದ್ದೀವಿ ನಾವು. ಎಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಒಂದು ವ್ಯಕ್ತಿಗೆ ಒಂದು ವೋಟು ಅಂತ ಕೊಟ್ಟಿದ್ದಾರೆ. ಆ ಒಂದು ವ್ಯಕ್ತಿಗೆ ಒಂದು ವೋಟ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನ ಪ್ರಕಾರವಾಗಿ ನಡ್ಕೊಳ್ಳಿ ಅನ್ನೋದನ್ನು ನಾವು ಹೇಳ್ತಾರೆ. ಯಾಕಂದರೆ ಇವಾಗ ಚುನಾವಣೆ ಆಯೋಗನೂ ಸೆಂಟ್ರಲ್ ಗೌರ್ಮೆಂಟ್ದು, ಕರೆಕ್ಟಾ? ಅವರೇ ಮಾಡಬೇಕು ಅದನ್ನು. ಒಂದು ಮನುಷ್ಯನಿಗೆ ಒಂದು ವೋಟ್ ಹಕ್ಕನ್ನು ಕೊಟ್ಟಿರೋದು ನಮ್ಮ ಸಂವಿಧಾನದಲ್ಲಿ, ಅದರ ಪ್ರಕಾರವಾಗಿ ಮಾಡಿ ಅಂತ ನಮ್ಮ ಉದ್ದೇಶ. ಯಾರು ನಮ್ಮ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾಗೇಶ್ ಅವ್ರು ಗೆಲ್ಲೋ ಚಾನ್ಸ್ ಇರಲಿಲ್ಲ, ಅದು ಗೊತ್ತಿದೆ ನಮಗೆ. ನಾಗೇಶ್ ಅವ್ರು ಗೆಲ್ಲೋ ಚಾನ್ಸಸ್ ಇರಲಿಲ್ಲ. ಆದ್ರೂ ವೋಟಿಂಗ್ ಇದರಲ್ಲಿ ಸ್ವಲ್ಪ ಅವರು ಬರೀ ಪಾರ್ಲಿಮೆಂಟಿಗೆ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ, ಅದನ್ನು ಅಸೆಂಬ್ಲಿಗೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳೋದು. ಅವ್ರು ಪಾರ್ಲಿಮೆಂಟ್ಗೆ ಏಟ್ ಹಾಕ್ಬಿಡ್ತಾರೆ. ನಮ್ಮ ಪ್ರಕಾರ ಪಾರ್ಲಿಮೆಂಟಲ್ಲಿ ಇನ್ನೂ ನಮಗೆ 10 ಸೀಟ್ ಬರಬೇಕಾಗಿತ್ತು. 9 ಬಂದಿದ್ದೀವಿ, 10 ಸೀಟ್ ಬರಬೇಕಾಗಿತ್ತು. ಇಲ್ಲ ಸರ್, ಈಗ ಇಲ್ಲ ಕೋಲಾರದಲ್ಲಿ ಅಂತ ಹೇಳಿದ್ರೆ ಕೋಲಾರಲ್ಲಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಅಲ್ಲಿಗಳಲ್ಲಿ ಗೊತ್ತಾಗ್ಬಿಡ್ತದೆ. ನೀನು ಬಂದರು ನೀವು ಯಾರೋ ಬಂದ್ಬಿಟ್ಟವ್ರು ಬೇರೆ ಅಲ್ಲಿಗಳಲ್ಲಿ ಹಿಡ್ದಾಕ್ಬಿಡ್ತಾರೆ. ಟೌನ್ಗಳಲ್ಲಿ ಅಲ್ಲಿ ಮೇಜರ್ ಇವ್ರು ಬಂದ್ಬಿಟ್ಟು ಮೇಜರ್ ಸಿಟಿಗಳಲ್ಲೇ ಮಾಡೋದು. ಬೆಂಗಳೂರು, ಚೆನ್ನೈ, ಹೈದರಾಬಾದು ಈ ಥರ ಮೇಜರ್ ಸಿಟಿಗಳಲ್ಲಿ ಜಾಸ್ತಿ ಮಾಡ್ತಾರೆ. ರೂರಲ್ ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ. ಚುನಾವಣೆ ಆಯೋಗವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ಮತದಾರರನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಇವಾಗ ಅವ್ರು ಯಾರ್ಯಾರು ವೋಟರ್ ಲಿಸ್ಟಲ್ಲಿ ಇದ್ದಾರೆ, ಮಾದೇವಪುರ ಎಕ್ಸಾಂಪಲ್, ವೋಟರ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರೆ, ಒಂದೇ ಜಾಗದಲ್ಲಿ 60 ಜನ, ಖಾಲಿ ಸೈಟಲ್ಲಿ 60 ಜನ ಯಾರ್ಯಾರು ಇದ್ದಾರೆ, ಅವ್ರನ್ನೆಲ್ಲ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ಹಿಡ್ಕೊಂಡು ಅವ್ರು ಯಾರು ನಿಮಗೆ ಇಲ್ಲಿ ವೋಟ್ ಸೇರಿಸು, ನೀವು ಹೆಂಗೆ ಬಂದ್ರಿ ಇಲ್ಲಿಗೆ ಅಂತ ಕೇಳಬೇಕು. 4-5 ಜಾಗದಲ್ಲಿ ನೀವು ಅಲ್ಲೆಂಗೆ ಇಲ್ಲೆಂಗೆ ಅಂತ ನೋಡಬೇಕು. ಅವ್ರು ಯಾವ ಊರು ಅಂತ ನೋಡಬೇಕು, ಯಾಕೆ ಹಿಂಗೆ ಮತದಾರ ಆಗಬೇಕು ಅಂತ ಕರ್ಕೊಂಡೋಗಿ ಸ್ವಲ್ಪ ಅವ್ರಿಗೆಲ್ಲ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಹಾಕಿದ್ರೆ ಹೇಳ್ತಾರೆ, ನಿಜಾಂಶ ಹೇಳ್ತಾರೆ.